ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ. ದೇವ್ರ ಹೆಣೆಗೂ ಹೇಳ್ತೀವಿ, ನಾವೆಲ್ಲ SLC ಹೋದವರೆಗೂ ನಮ್ಗೆ ಯಾವ ಜಾತಿ ಏನು ಹಿಂಗೆ ನಮಗೇನು ಗೊತ್ತಿರಲಿಲ್ಲ, ಅದ್ರ ಬಗ್ಗೆನೂ ಇದೇ ಗೊತ್ತಿಲ್ಲ ನಮಗೆ. ನಮ್ಮೂರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದೆ. ನಮ್ಮ ಪಕ್ಕದೂರದಲ್ಲಿ ಎಲ್ಲ ಜನಾಂಗದವ್ರಿಗೆ ಮರೆಯರಂತ, ರಾಮಾಪುರದಲ್ಲಿ ಕುರುಬರಿದ್ದಾರೆ, ಒಕ್ಕಲಿಗರಿದ್ದಾರೆ, ಎಲ್ಲ ಇದೆ. ನಮ್ಮೂರಲ್ಲಿ ಎಲ್ಲ ನಾವು ಒಂದೇ ಫ್ಯಾಮಿಲಿನೇ, ಒಂದೇ ಇದೇ ಇರೋದು. ಆದರೆ ಎರಡೇ ಮನೆ ನಮ್ಮೂರಲ್ಲಿ ಬೇರೆ ಅಂದರೆ ಒಂದು ಒಕ್ಕಲಿಗರ ಮನೆ ಒಂದಿದೆ, ಕೊರಚರ ಮನೆ ಒಂದಿದೆ ನಮ್ಮೂರಲ್ಲಿ. ಆದರೆ ನಮ್ಗೆ ಯಾವತ್ತೂ ಬಂದ್ಬಿಟ್ಟು ಜಾತಿ ಅಂಥದ್ದು ಊರಲ್ಲಿ ನಮಗೇನು ಗೊತ್ತಿರಲಿಲ್ಲ. ನಾವೆಲ್ಲರ ಮನೆಯಲ್ಲಿ ತಿಂತಾಯಿದ್ವಿ, ಎಲ್ಲರೂ ಬರ್ತಾಯಿದ್ವಿ, ಎಲ್ಲರೂ ಒಂದು ಜಾಗದಲ್ಲಿ ಇರ್ತಾಯಿದ್ವಿ, ಒಂದೇ ಜಾಗದಲ್ಲಿ ಓಡಾಡ್ತಾ ಎಲ್ಲೋ ಆದ್ವಿ. ಆಮೇಲೆ ನಾವು ಓದಿ ಆಮೇಲೆ ನಾವು ಕೆಲಸ ಕಾರ್ಯ ಮಾಡ್ಕೊಂಡು ಆವಾಗಲೂ ನಮ್ಮ ಜಾತಿ ಗೊತ್ತಿಲ್ಲ. ಯಾವಾಗ ರಾಜಕೀಯ ಅಂತ ನಾವು ಬಂದವೋ ಆವತ್ತೇ ಜಾತಿಗಳೆಲ್ಲ ಇಷ್ಟೆಲ್ಲ ಇದೆಯಾ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದೆ. ಆವಾಗ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ 2003-4 ಹಿಂಗೆಲ್ಲ ಇದೆಯಾ ಅಂತ ಗೊತ್ತಾಗಿತ್ತು. ಅದುವರೆಗೂ ನಮ್ಗೆ ಯಾವುದೂ ಗೊತ್ತೇ ಇರಲಿಲ್ಲ, ಕಮ್ಮಿ ಗೊತ್ತಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಯಾವುದೇ ಜಾತಿಗೆ ಅಂತ ಒಂದು ಸಂವಿಧಾನವನ್ನು ಕೊಟ್ಟಿಲ್ಲ, ಈ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಭಾರತ ದೇಶದಲ್ಲಿ ಹುಟ್ಟಿರೋರು ನಾವೆಲ್ಲ ಒಂದೇ ರೀ, ನಾವೆಲ್ಲ ಒಂದೇ. ಜಾತಿಗೊಬ್ಬ ಡಾಕ್ಟ್ರ್ ಇದ್ದಾರಾ? ಜಾತಿಗೊಂದು ಗಾಲಿ ಇದೆಯಾ? ಜಾತಿಗೊಂದು ಬಸ್ ಇದೆಯಾ? ಜಾತಿಗೊಂದು ಜಮೀನು ಇದೆಯಾ? ಈ ಭಾರತ ದೇಶ ಇದಷ್ಟೇ. ಇದರಲ್ಲಿ ಕೊಟ್ಟಿರುವಂಥ ಇಂಥದ್ರೆ ನಾವೆಲ್ಲ ಬದುಕವರು. ಎಲ್ಲವನ್ನು ಆಚರಣೆ ಮಾಡಬೇಕು, ಯಾವುದನ್ನು ಬಿಡುವಾಗ. ಬುದ್ಧ ಪೌರ್ಣಿಮೆ ಆಚರಣೆ ಮಾಡಬೇಕು, ಗುರು ಪೌರ್ಣಿಮೆ ಆಚರಣೆ ಮಾಡಬೇಕು, ಗಾಂಧಿ ಜಯಂತಿಯೂ ಆಚರಣೆ ಮಾಡಬೇಕು, ಅಂಬೇಡ್ಕರ್ ಜಯಂತಿಯೂ ಆಚರಣೆ ಮಾಡಬೇಕು. ಎಲ್ಲವನ್ನು ಆಚರಣೆ ಮಾಡೋದು. ಆಚರಣೆ ಮಾಡೋಕ್ಕೆ ಮುಂಚೆ ಈ ದೇಶಕ್ಕೆ ಅವ್ರ ಕೊಡುಗೆಗಳು ಏನಿದ್ದಾವೆ ಅಂತ ತಿಳ್ಕೊಂಡು ನಾವು ಆಚರಣೆಯಲ್ಲಿ ಭಾಗವಹಿಸಬೇಕು. ನಾವೇನು ಈ ದೇಶಕ್ಕೆ ಕೊಡಬೇಕು, ಇಲ್ಲ ನಮ್ಮ ತಾಲೂಕು ಏನು ಕೊಡಬೇಕು, ನಮ್ಮ ಜಿಲ್ಲೆಗೆ ಏನು ಕೊಡಬೇಕು ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ನಾವು ಸ್ವಲ್ಪ ಇಟ್ಕೋಬೇಕಾಗ್ತದೆ. ಆ ಉದ್ದೇಶ ಇಟ್ಕೊಂಡೆ ನಾವು ಬಂದು ಎಲ್ಲಾದರೂ ಮಾತಾಡಬೇಕಂದ್ರೆ ಏನಾದರೂ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ಜ್ಞಾಪಕವಾಗಿ ಕೊಡಬೇಕು. ಅನೇಕ ಜನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. MV ಕೃಷ್ಣಪ್ಪನವರು, ಚೆನ್ನೈನವರು, ME ವೆಂಕಪ್ಪನವರು, ಲತೀಫ್ ಸಾಬ್ ಅವರು, ಎಲ್ಲ ಇಂಥ ಅನೇಕ ದೊಡ್ಡವರು ಎಲ್ಲ TV ಗುಂಡಪ್ಪನಿಂಥವ್ರು ಕೊಟ್ಟಿದ್ದಾರೆ. ನಾವು ಏನಾದರೂ ಈ ದೇಶದಲ್ಲಿ ಉಳಿಸುವಂಥದ್ದು ಕಾರ್ಯಕ್ರಮಗಳಿಗೆ ನಾವು ಒಂದು ಕೈ ಹಾಕಿ ಎಲ್ಲರೂ ಸಹಕಾರ. ಆಮೇಲೆ ಹರಿವಿ ಶಿವಪ್ಪನವರು ಮೊದಲು ಒಂದು ಕಾರ್ಯಕ್ರಮ ಮಾಡಿದ್ರು. ಹೇಗಂದರೆ ಸವರ್ಣೀಯರ ಮನೆಗೆ ದಲಿತನ ಕರ್ಕೊಂಡ್ಬಂದು ಊಟ ಮಾಡೋದು ಅಂತ. ಏನು ಸರ್ ಮಾಡಿದ್ರು. ಅವಾಗ ತುಂಬ ಓಡಾಡ್ತಾ ಇದ್ರು. ಫಸ್ಟ್ ಕಾರ್ಯಕ್ರಮ ಮಾಡಿಸಿದ್ದೆ ನಾನೇ. ಅವಾಗೆಲ್ಲ ಹಿಂದೆ ಹೋದರು, ನಾನೇ ಕರ್ಕೊಂಡೋಗಿ ಬನ್ನಿ ಸರ್, ನೀವ್ಯಾಕೆ ನಾನಿದ್ದೀನಿ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರ ಅಂತೇಳಿ. ಆವಾಗ ಜಿಲ್ಲಾಧಿಕಾರಿಗಳು DK ರವಿ ಅವರು ಇದ್ದರು. ಸರ್ ನೀವು ಬರಬೇಕು, ನೀವು ಕುತ್ಕೋಬೇಕು ನಮ್ಮ ಜೊತೆ ಅಂತ. ಅವ್ರು ನಮಗಿಂತ ಮುಂಚೆ ಇದ್ದರು, ನಾವು ಲೇಟ್ ಆಗೋದು ಪ್ರೋಗ್ರಾಮ್ಗೆ. ನಮಗಿಂತ ಮುಂಚೆ ಇದ್ದು ಆವತ್ತು ನಮ್ಮ MC ನೀಲಕಂಠಗೌಡ ಅವ್ರ ಮನೆಯಲ್ಲಿ ಜಿಲ್ಲಾಧಿಕಾರಿಗಳು ರವಿಯವರು, ನಾನು, ಶಿವಪ್ಪನವರು, ಇನ್ನು ನಮ್ಮ ತಹಸೀಲ್ದಾರ್ ಆಗಿದ್ದಂಥ ತಹಸೀಲ್ದಾರು ನಾವೆಲ್ಲರೂ ಹೋಗಿ ಊರವ್ರನ್ನ ಕರ್ಕೊಂಡು ಬಂದು, ಇವರೇ ನೀಲಕಂಠೇಗೌಡರು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹರಿವಿ ಶಿವಪ್ಪನವ್ರಿಗೆ ಆವತ್ತಿಂದ ನಾವು ಸಪೋರ್ಟು ಬೆಂಬಲವಾಗಿದ್ದನ್ನು ಮಾಡಬೇಕು ಅಂತ ಮೊದಲನೇದಾಗಿ ಒಂದು MLA ಆಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿದ್ದು ಅಂದ್ರೆ ನಾನೇ ಫಸ್ಟ್ ನಿಂತ್ಕೊಂಡಿದ್ದೆ ಅವ್ರ ಜೊತೆಯಲ್ಲಿ. ಆ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದ್ದೀರಾ. ಖಂಡಿತವಾಗ್ಲೂ ಸರ್ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ. ಆಮೇಲೆ ಫ್ರೀ ಮದುವೆಗಳು ಮಾಡಿರೋದು, ಯಾವುದೇ ಆಗಲಿ ಜಾತಿ ಗೀತಿ ನೋಡ್ಬೋದು ಸರ್, ಫ್ರೀ ಮದುವೆಗಳು ಇಂಥದ್ದೆಲ್ಲ ಆಗಬೇಕು. ಇವತ್ತು ನಮ್ಮ ಕಮ್ಯುನಿಟಿಗೆ ನಾನು ಹೇಳ್ತೇನೆ, ತುಂಬ ಜನ ದೊಡ್ಡ ಒಂದು ಏರಿಯಾದಲ್ಲಿ ರಾಮಮೂರ್ತಿ ನಗರ, ಬೆಂಗಳೂರು ಆ ಕಡೆ ಎಲ್ಲ ತುಂಬ ಜನ ಇದೆ. ಎಲ್ಲ ಕಮ್ಯುನಿಟಿಯವರನ್ನು ಮದುವೆ ಆಗಿದೆ. ಎಲ್ಲ ಕಮ್ಯುನಿಟಿಯವರು ಹೇಳ್ತಾ ಇದ್ದಾರೆ. ನೀನು ನನಗೆ ಮೊನ್ನೆ ಒಂದು ದಿವಸ ನಾನು ಎಲ್ಲ ಕಮ್ಯುನಿಟಿ, ನೀವು ಇಂಥದ್ದಿಲ್ಲ ಅಂತಿಲ್ಲ ಸರ್, ಎಲ್ಲ ಕಮ್ಯುನಿಟಿಯವರು. ಎಕ್ಸಾಂಪಲ್ಗೆ ಒಂದು ಹೇಳ್ಬಿಡ್ತೀನಿ, ಲಾಸ್ಟಾಗಿ ಫೈನಲ್ ಆಗಿ. ಒಬ್ಬ ರವಿಕುಮಾರ್ ಅಂತ ಒಂದು ಹುಡುಗ, ಅವನೇನು ಮಾಡ್ತಾನೆ, ಐರನ್ಗೆ ಹೋಗೋದು. ಅವನು ಬಟ್ಟೆ ಬೆಳಗ್ಗೆ ಮನೆಯಿಂದ ಐರನ್ಗೆ ಬರೋದು, ಫಾರ್ಚುನರ್ ಕಾರಲ್ಲಿ ಹೋಗ್ತಾನೆ. ಐರನ್ ಮಾಡಿಸ್ಕೊಳ್ಳೋಕ್ಕೆ ಫಾರ್ಚುನರ್ ಕಾರಲ್ಲಿ ಹೋಗ್ತಾನೆ ಸರ್ ಅವನು. ಅವ್ರ ಮನೆಯಿಂದ ಸ್ವಲ್ಪ ಮೇಲೆ ಕಾರ್ನರ್ಗೆ ಬರ್ತಾನೆ, ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಬಟ್ಟೆ ಐರನ್ ಕೊಟ್ಬಿಟ್ಟು ಅಲ್ಲೊಂದು ಟೀ ಕುಡಿತಾನೆ. ಟೀ ಕುಡಿದ್ಬಿಟ್ಟು ಮಾತಾಡಿಕೊಂಡು ಅವನು ತಿರ್ಗಿ ಬಟ್ಟೆ ಐರನ್ ಮಾಡಿಕೊಂಡು ಕಾರಲ್ಲಿ ತಗೊಳಕ್ಕೆ ಮನೆಗೆ ಹೋಗಿ ಹೋಗೋದು. ಐರನ್ ಮಾಡ್ತಾರಲ್ಲ ಅವರು ಒಂದು ಹೆಣ್ಮಗಳು ಇರ್ತಾರೆ. ಅವ್ರ ಮಗಳು ಇವ್ನು ಹಿಂಗೆ ಹೋಗ್ತಾ ಬರ್ತಾ ಹುಡುಗಿ ಕೇಳ್ತಾನೆ, ನಿನ್ನ ಮದುವೆ ಆಗ್ತೀಯಾ ಅಂತ. ಆ ಹುಡುಗಿ ಆಗ್ತೀನಿ ಅಂತ ಹೇಳ್ತಾನೆ. ಅವ್ರ ಅಪ್ಪ ಅಮ್ಮ ಒಪ್ಪೋದಿಲ್ಲ. ಆಮೇಲೆ ಒಂದು ದಿವಸ ಆಗುತ್ತೆ, ನಿಮ್ಮ ಅಪ್ಪ ಅಮ್ಮ ಕತೆ ಬಿಟ್ಬಿಡು, ನೀನು ಹೋಗ್ತೀಯಾ, ನಿಮ್ಮ ಬಾ ನನ್ನ ಜೊತೆ, ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡು ಅಂತೇಳಿ ಸರ್ ಆ ಹುಡುಗಿನ ಕರ್ಕೊಂಡೋಗಿ, ಅವ್ರಿಗೆ ಪಾಪ ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ, ಯಾವುದೋ ಒಂದು ಸೈಟಲ್ಲಿ ಗುಡಿಸ್ದಲ್ಲಿರೋರು ಹುಡುಗಿ. ಅವ್ರ ತಂದೆ ತಾಯಿ ಐರನ್ ಮಾಡ್ಕೊಂಡು ಸರ್ ಬಂಡಿ ಮೇಲೆ. ಆ ಹುಡುಗ ಮದುವೆ ಆಗಿ ಇವತ್ತು ಆ ಹುಡುಗಿ ಒಂದು ಡ್ರೈವರು, ಆ ಹುಡುಗಿ ಓಡಾಡೋದು ಇನೋವಾ ಕಾರಲ್ಲಿ. ಆ ಹುಡುಗಿ ತಿಂಗಳಿಗೆ ಬಾಡಿಗೆ ಒಂದು 5 ಲಕ್ಷ. ಅಂದರೆ ಹೆಂಡ್ತಿಗೆ 5 ಲಕ್ಷ. ನಾನೇನು ಕೇಳ್ಬಾರ್ದಮ್ಮ, ನಿನ್ನ ಮನೆಯಲ್ಲಿ ನಿನ್ನ ಮನೆ ಆಗಿರೋ ಎಲ್ಲ ನೋಡ್ಕೊ, ನೀನೇನು ಇಲ್ಲಿ ಕೆಲಸಕ್ಕೆ ಹೋಗಂಗಿಲ್ಲ, ಏನೂ ಓಡೋಂಗಿಲ್ಲ, ನಿನ್ನ ಮನೆ ಅಪ್ಪ ಅಮ್ಮ ನೋಡ್ಕೊಂಡು ಆರಾಮಾಗಿರುತ್ತೆ ಸರ್. ಅಷ್ಟು ಚೆನ್ನಾಗಿದೆ ಸರ್. ಇವಾಗ ಒಂದು ಮಗು ಆಗಿದೆ ಅವ್ರಿಗೆ, ಅಷ್ಟು ಚೆನ್ನಾಗಿದ್ದಾರೆ.
ಅಷ್ಟು ಚೆನ್ನಾಗಿದ್ದಾರೆ. ಅವನೇನು ನನ್ನನ್ನು ಕೇಳ್ದ ಬಂದ ನಾನು ಹಿಂಗೆ ಆಗಬೇಕು ಅಂತಿದ್ದೀನಿ. ಫಸ್ಟು ನೀನು ಆಗ್ಬಿಡು, ಅವ್ರ ಅಪ್ಪ ಅಮ್ಮನದು ರೋಪ್ ಹಾಕಿದ್ರೆ ಏನು ಭಯ ಪಡ್ಬಿಟ್ಟು ನಾನು ಇದೀನಿ ಹೋಗಿ ನೀನು ಆಗು, ನೀನು ಏನಾದಿದ್ದು ನಾನು ನೋಡ್ಕೊಳ್ತೀನಿ ಅಂತೆ ಹೋಗಿ ಮದುವೆ ಆಡಿದ. ಸರ್ ಚೆನ್ನಾಗಿದ್ದಾರೆ ಸರ್. ಇಲ್ಲ ಅಂತ ನೆಕ್ಸ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಅಂಥವ್ರನ್ನ ಕರ್ಕೊಂಬರ್ಬೇಕು ನಾವು ಇಲ್ಲಿಗೆ. ಆ ಹುಡುಗ ಸ್ಟ್ಯಾಂಡರ್ಡ್ ಏನು, ಹುಡುಗಿ ಹೆಂಗಿದ್ರು, ಆ ಹುಡುಗಿ ಐರನ್ ಮಾಡ್ಕೊಂಡು ಇವತ್ತು ಆ ಹುಡುಗಿನ ಕೋಟ್ಯಾಧಿಪತಿ, ಸ್ವಂತ ಮನೆ ಬಾಡಿಗೆಗಳು, ತಿಂಗಳು ಕಾರು, ಮಕ್ಕಳ ಕಾರು, ಅವ್ರ ಕಾರು, ಸ್ಕೂಲು, ಏನು ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಊಟ ಮಾಡಿ ಹಾಕ್ಕೊಂಡು ತಿನ್ಕೊಂಡು ಇರೋದು. ಈ ರೀತಿಯಲ್ಲಿ ಮಾಡುವಂಥದ್ದು ತುಂಬ ಆ ಥರದ್ದು 100 ಆಗಿದ್ದಾವೆ ನಮ್ಮಲ್ಲಿ, ಒಂದಲ್ಲ 100 ಆಗಿದ್ದಾವೆ ಆ ಥರ. ಆದ್ದರಿಂದ ಯಾವತ್ತೇ ಆಗಲಿ ನಾನು ಒಂದೇ ಹೇಳೋದು, ಜನ ಜಾತಿ ನೀತಿ ಅದು ಇದು ಅಂತೂ ಬೇಡ. ಈ ದೇಶದಲ್ಲಿ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗೋಣ. ಆಮೇಲೆ ದೇವಸ್ಥಾನ ಬರಲ್ಲ ಬಿಡಲ್ಲ ಅಂತ ಹೇಳ್ತಾರೆ. ನನ್ನಂತೂ ಎಲ್ಲಾದರೂ ಆಗ್ತಾ ಇದೆಯೋ ಗೊತ್ತಿಲ್ಲ ಸರ್. ನಮ್ಮೂರುಗಳಲ್ಲಿ ಹೆಂಗೆ ಅಂದರೆ ಪೂಜಾರಿಗಳಿಲ್ಲ, ಯಾರು ದೇವಸ್ಥಾನ ಕೊಡ್ತಾರೆ ಅವರೇ ಪೂಜಾರಿ, ಅವರೇ ಹೋಗ್ಬೇಕು, ಅವರೇ ಪೂಜೆ ಮಾಡಬೇಕು, ದೇವ್ರಿಗೂ ಅವರೇ ಹಾಕಬೇಕು, ಅವರೇ ಕ್ಲೀನ್ ಮಾಡಬೇಕು. ಇವಾಗ ನಿಮಗೆ ಬೇಕಾ ನೀವು ಹೋಗಿ ಒಳಗಡೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿ, ಎಲ್ಲರೂ ಬರ್ತಾರೆ, ಸುತ್ತಮುತ್ತ ಊರವ್ರಲ್ಲ ಬರ್ತಾರೆ. ಅಲ್ಲಿ ನಮಗೇನು ಗೊತ್ತೇ ಇಲ್ಲ ಅದೆಲ್ಲ ಯಾವುದು ಈ ರೀತಿಲಿ ಇರುತ್ತೆ ಅಂತ ಗೊತ್ತು. ಆಮೇಲೆ ಕೇಳ್ಪಟ್ಟಿದ್ದೀವಿ ಅಷ್ಟೇ. ಅದರಿಂದ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ಇವತ್ತು ಈ ಕಾರ್ಯಕ್ರಮದಲ್ಲಿ ಗುರುಪೌರ್ಣಿಮೆ ದಿವಸ ಗುರುಗಳಾಗ್ಬೋದು, ಬುದ್ಧರಾಗ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರು ಆಗ್ಬೋದು, ಇವರೆಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲವನ್ನು ಬಿಟ್ಟು ಈ ಭಾರತ ದೇಶ ನಮಗೆ ತಂದೆ ತಾಯಿ, ಈ ದೇಶದಲ್ಲಿ ಬರ್ತಾ ಇರುವಂಥ ನಾವೆಲ್ಲ ಒಬ್ಬರೇ ಒಂದೇ ಇದು ಅಂತ ತಿಳ್ಕೊಂಡು ಎಲ್ಲರೂ ಯಾರನ್ನ ಬೇಕೋ ಯಾರನ್ನ ಮದುವೆ ಆಗ್ಬೋದು ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ಮಾಡಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ, ಇದ್ದು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತು ಗುರುಪೌರ್ಣಿಮೆ ದಿವಸ ಎಲ್ಲರಿಗೂ ಗುರುಗಳು ಒಳ್ಳೇದು ಮಾಡಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ, ನಮ್ಮ ಜಿಲ್ಲಾಧಿಕಾರಿಗೆ ಇನ್ನೂ ಒಂದ್ಸಲಿ ಧನ್ಯವಾದಗಳು. ಯಾಕಂದರೆ ಒಳ್ಳೆ ಹಾಡು ಬರೆದಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಮಾತಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಮಾತಲ್ಲಿನೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಅವರ ಹಾಡಲ್ಲೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸಮಾಜಕ್ಕೆ ಏನಾದರೂ ಆಗಬೇಕಂದ್ರೆ ಇಂಥ ಒಂದು ಮೆಸೇಜ್ ಕೊಡುವಂಥವ್ರು 4 ಜನಗಳು ನಮಗೆ ಬೇಕಾಗ್ತಾರೆ. ಮೆಸೇಜ್ ಕೊಡೋಗಳು 4 ಜನ ಬೇಕಾಗ್ತಾರೆ. ಆ 4 ಜನ ಇರಬೇಕು ಅಂತ ಅಂಥವ್ರನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರುಪೌರ್ಣಿಮಾ ಶುಭಾಶಯ.